ನಮಸ್ಕಾರ ಆತ್ಮೀಯ ವೀಕ್ಷಕ ಬಂಧುಗಳೇ, ನಿಮ್ಮೆಲ್ಲರಿಗೂ ನಮ್ಮ ದೇಗುಲದಾರಿ ಯೂಟ್ಯೂಬ್ ಚಾನೆಲ್ಗೆ ಆತ್ಮೀಯವಾದ ಸ್ವಾಗತ. ಇಂದು ನಾವು ಹಾಸನ ಜಿಲ್ಲೆಯ ಅರಕಲಗೂಡು ತಾಲೂಕಿನ ರಾಮನಾಥಪುರದ ರಾಮೇಶ್ವರ ದೇವಸ್ಥಾನದ ಬಗ್ಗೆ ತಿಳ್ಕೊಳ್ಳೋಣ. ಕಾವೇರಿ ನದಿಯ ದಡದಲ್ಲಿ ನೆಲೆಸಿರುವ ಈ ಪುಣ್ಯಕ್ಷೇತ್ರದ ವಿಶೇಷವೇನು, ರಾಮನಾಥಪುರದ ರಾಮೇಶ್ವರ ದೇವಾಲಯದ ಇತಿಹಾಸದ ರೋಚಕ ಕಥೆ ಇಲ್ಲಿದೆ. ಈ ವಿಡಿಯೋದಲ್ಲಿ ನೀವು ದೇವಸ್ಥಾನದ ಸಂಪೂರ್ಣ ವೈಭವವನ್ನು ಕಣ್ತುಂಬಿಕೊಳ್ಳಲು ಈ ವಿಡಿಯೋವನ್ನ ಪೂರ್ತಿಯಾಗಿ ನೋಡಿ. ಹಾಗೆಯೇ ನಿಮ್ಮ ಅನಿಸಿಕೆ ಪ್ರತಿಕ್ರಿಯೆಯನ್ನು ಕಮೆಂಟ್ ಬಾಕ್ಸ್ ಅಲ್ಲಿ ತಿಳಿಸಿ. ಯಾರೆಲ್ಲ ನನ್ನ ಚಾನೆಲ್ನ ಇನ್ನೂ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ, ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಬೆಲ್ ಐಕಾನ್ನ ಕ್ಲಿಕ್ ಮಾಡಿ. ನಾನು ಯಾವುದೇ ತರಹದ ಹೊಸ ವಿಡಿಯೋಗಳು ಅಪ್ಲೋಡ್ ಮಾಡಿದ್ರು ಫಸ್ಟ್ ನೋಟಿಫಿಕೇಶನ್ ನಿಮಗೆ ಬಂದು ತಲುಪುತ್ತೆ. ಕೃತಯುಗ, ತ್ರೇತಾಯುಗ, ದ್ವಾಪರ ಯುಗ, ಕಲಿಯುಗ. ಇದು ಅಂದರೆ ಚತುರ್ಯುಗ ಅಂದರೆ 4 ಯುಗ. ಅಂದರೆ ಮೊದಲನೇ ಯುಗದಿಂದನೂ ಇದೆ ಈ ದೇವಸ್ಥಾನ ಅಂತ. ರಾಮ ಬಂದು ಕೃತಯುಗದಲ್ಲಿ ಇದ್ದಾಗ ರಾಮ ಬಂದು ಇಲ್ಲಿ ಪ್ರತಿಷ್ಠಾಪನೆ ಮಾಡಿ ಈಶ್ವರನ ಪೂಜೆ ಮಾಡಿದ್ರು ಅಂತ ಪ್ರತೀತಿ. ರಾಮೇಶ್ವರನ ಪೂಜೆ ಮಾಡಿದ್ರು, ಅದಕ್ಕೆ ರಾಮೇಶ್ವರ ಆಯಿತು ಅಂತ ಹೆಸರಾಯಿತು ಅಂತ. ಇದು 4 ಯುಗದಿಂದ ಬಹಳ ಹಿಂದಿನಿಂದ ಇರೋದು. ಚತುರ್ಯುಗ ಮೂರ್ತಿ ರಾಮೇಶ್ವರ ಅಂತ. ಇದು ಹಿಂದಿನ ಯುಗದಲ್ಲಿ ಇದು ವಿಘ್ನೇಶ್ವರ ಅಂತ. ಹಿಂದಿನ ಯುಗಗಳಲ್ಲಿ ಪವಿತ್ರನ ಭಕ್ಷಣೆ ಮಾಡಿ ಅವನಿಗೆ ಉದ್ರಬೇನೆ ಶುರುವಾಗುತ್ತೆ. ಅದನ್ನು ನಿವಾರಣೆ ಮಾಡ್ಕೊಳ್ಳೋದು ಹೇಗೆ ಅಂತ ನಾರದರ ಮುನಿಗಳಲ್ಲಿ ಮೊರೆ ಹೋಗ್ತಾರೆ. ಆಗ ನಾರದರು ಈಶ್ವರನ ಧ್ಯಾನ ಮಾಡಿದಾಗ ಈ ಜಾಗ ಗೋಚರವಾಗುತ್ತೆ. ಇದೆಲ್ಲ ದಂಡಕಾರಣ್ಯ. ಕಾವೇರಿ ಇದೆಯಾ, ಆ ಜಾಗದಲ್ಲಿ ಪುಷ್ಕರಣಿ ಇತ್ತು. ಈ ಜಾಗದಲ್ಲಿ ಈಶ್ವರ ಉದ್ಭವವಾಗಿತ್ತು. ನಾರದರು ಈ ಅಗ್ನಿಗೆ, ನೋಡಪ್ಪ, ದೇವತೆಗೆ ಜೊತೆ ಹೋಗಿ ಪುಷ್ಕರಣಿಯಲ್ಲಿ ಸ್ನಾನ ಮಾಡಿ ಈಶ್ವರನ ಆರಾಧನೆ ಮಾಡು, ನಿನ್ನ ಉದರ ಬೇರೆ ನಿವಾರಣೆ ಆಗುತ್ತೆ ಅಂತ ಅಗ್ನಿಗೆ ಹೇಳಿ ಕಳಿಸ್ತಾರೆ. ಅವಾಗ ಎಲ್ಲರೂ ಒಟ್ಟಿಗೆ ಹೋಗಿ ಪುಷ್ಕರಣಿಯಲ್ಲಿ ಸ್ನಾನಕ್ಕೆ ಇಳಿತಾರೆ. ಅವರು ಆ ನೀರಿಗೆ ಮೋಹಗೊಂಡು ಜಲಕ್ರೀಡೆಯಲ್ಲಿ ಶುರು ಮಾಡಿಬಿಡ್ತಾರೆ ದೇವತೆಗಳೆಲ್ಲ. ಅವಾಗ ಅಗ್ನಿಗೆ ಕೋಪ ಬಂದ್ಬಿಡುತ್ತೆ. ಎಷ್ಟೊತ್ತಾದ್ರೂ ಮೇಲೆ ಬರಲ್ಲ, ಇವೆಲ್ಲ ಮತ್ಸ್ಯರಾಗಿ ಅಂತ ಹೇಳ್ಬಿಟ್ಟು ಅವ್ರಿಗೆ ಶಾಪ ಕೊಟ್ಬಿಡ್ತಾರೆ. ಆವಾಗ ಬಂದು ಅಗ್ನಿ ಇಲ್ಲಿ ಪೂಜೆ ಮಾಡಿಕೊಂಡು ಹೊರಟೋಗ್ತಾನೆ. ಆಗ ಅದು ವನ್ಹಿ ಪುಷ್ಕರಣಿ ಅಂತದೆ, ಇದು ವನ್ಹೇಶ್ವರ ಅಂತ ಆಗುತ್ತೆ. ಯುಗಗಳ ಕಳೀತಾ ಕಾವೇರಿ ಬಂದು ಸೇರ್ಕೊಂಡು ಹೋಗ್ತಾರೆ ಪುಷ್ಕರಣಿಯಲ್ಲಿ. ಆಮೇಲೆ ರಾಮ, ಲಕ್ಷ್ಮಣ, ಸೀತೆ, ಆಂಜನೇಯ 4 ಜನರು ರಾವಣನ ವಧೆ ಮಾಡಿ ಬಂದ ಮೇಲೆ ಅವರಿಗೆ ಬ್ರಹ್ಮಹತ್ಯೆ ದೋಷ ಶುರುವಾಗುತ್ತೆ. ರಾವಣ ಮಹಾಬ್ರಾಹ್ಮಣ. ಅದನ್ನು ನಿವಾರಣೆ ಮಾಡ್ಕೊಳ್ಳೋದು ಹೇಗೆ ಅಂತ ಅಗಸ್ತ್ಯ ಮಹರ್ಷಿಗಳಲ್ಲಿ ಇದು ಮಾಡ್ತಾರೆ. ಆಗ ಅಗಸ್ತ್ಯರು ಕರ್ಕೊಂಡ್ಬರ್ತಾರೆ ಇಲ್ಲಿಗೆ. ರಾಮನಿಂದ ಬಂದಿದ್ದ ಪುಷ್ಪಕ ವಿಮಾನದಲ್ಲಿ ಇಲ್ಲಿಗೆ ವಾಪಸ್ ಕರ್ಕೊಂಡ್ಬರ್ತಾರೆ. ಇಲ್ಲಿಗೆ ಬಂದು ಇಲ್ಲಿ ನೋಡಪ್ಪ, ಇದು ಅಗ್ನಿ ಪೂಜೆ ಮಾಡಿ ತನ್ನ ಉದರಬೇನೆ ನಿವಾರಣೆ ಮಾಡ್ಕೊಂಡಿದ್ದಾನೆ, ನೀನು ಪೂಜೆ ಮಾಡಿ ಬ್ರಹ್ಮಹತ್ಯೆ ದೋಷ ನಿವಾರಣೆ ಮಾಡ್ಕೊಂತ ರಾಮಕ್ಕೆ ಪೂಜೆ ಮಾಡ್ತಾರೆ. ಆಗ ಇದು ವನ್ಹೇಶ್ವರ ಹೋಗಿ ರಾಮೇಶ್ವರ ಆಯ್ತು. ಈ ಕಡೆ ಹನುಮಂತ ಪ್ರತಿಷ್ಠಾಪನೆ ಮಾಡಿದ್ದು ಹನುಮಂತೇಶ್ವರ. ಹೊಳೆಯಿಂದ ಆಚೆ ಲಕ್ಷ್ಮಣೇಶ್ವರ, ಇಲ್ಲಿ ರಸ್ತೆಯಿಂದ ಆಚೆ ಸೀತೇಶ್ವರ. 4 ಜನವು ಒಂದೊಂದು ಈಶ್ವರನ ಪೂಜೆ ಮಾಡಿರೋದು. ಮುಂಚೆ ಯಾವ ಥರ ದೇವಾಲಯ ಗೊತ್ತಿಲ್ಲ. ಈಗ ಈಚೆಗಿದು ವಯಸ್ಸಲ್ಲಿ ಕಟ್ಟಿರೋ ದೇವಾಲಯ 11ನೇ ಶತಮಾನ. ಇನ್ನು 1300 ವರ್ಷ ಆಗಿದೆ ಕಟ್ಟಿ. ಇಲ್ಲಿಂದ ಆಚೆಗೆ ಸುತ್ತು ಪ್ರಕಾರ ಮೇನ್ ಗೋಪುರ ಎಲ್ಲ ವಿಜಯನಗರ ಸಾಮ್ರಾಜ್ಯ ಕಾಲದ ಕಟ್ಟಿರೋದು. ಹೊಯ್ಸಳರ ಕಾಲ ಅಲ್ಲ, ವಿಜಯನಗರ ಸಾಮ್ರಾಜ್ಯ. ಇದು ಹೊಯ್ಸಳ. ಇಲ್ಲಿಂದ ಆಚೆಗೆ ವಿಜಯನಗರ ಸಾಮ್ರಾಜ್ಯ ಕಾಲ. ಅದು 500ರಿಂದ 600 ವರ್ಷ ಆಗಿದೆ. ಕಾಶಿಗೆ ಹೋಗಿ ಗಂಗೆ ತರ್ತಾರಲ್ಲ, ಅವರು ರಾಮೇಶ್ವರಕ್ಕೆ ಹೋಗಿ ಅಭಿಷೇಕ ಮಾಡಿಸ್ತಾರೆ. ಅಲ್ಲಿ ಹೋಗಕ್ಕಾಗದೇ ಇದ್ದರು ಇನ್ನು ಬಂದು ಅಭಿಷೇಕ ಮಾಡಿಸ್ಕೊಂಡು ಹೋಗ್ತಾರೆ. ಇದು ರಾಮೇಶ್ವರನೇ, ಅದು ರಾಮೇಶ್ವರನೇ. ಸುತ್ತ 36 ಲಿಂಗಗಳಿದೆ. ಇದನ್ನ ವಿಜಯನಗರ ಸಾಮ್ರಾಜ್ಯದ ಅರಸರ ಸಾಮಂತರಿದ್ರಲ್ಲ, ಅವರು ಎಲ್ಲರೂ ಒಂದೊಂದು ಲಿಂಗ ವಸ್ತುವನ್ನು ಪ್ರತಿಷ್ಠಾಪನೆ ಮಾಡಿದ್ರು. 3 ಸರಿ ಪ್ರದಕ್ಷಿಣೆ ಮಾಡಿದ್ರೆ 108 ಲಿಂಗನ ದರ್ಶನ ಮಾಡಬೇಕಾಗುತ್ತೆ. ಅರ್ಚಕರು ಹೇಳಿದಂತೆ ದೇವಸ್ಥಾನದ ಸುತ್ತಲೂ 36 ಶಿವಲಿಂಗ ಇರುವಂಥದ್ದು. ಪ್ರತಿಯೊಂದು ಶಿವಲಿಂಗದ ಮುಂದೆ ನಂದಿಯನ್ನು ಸ್ಥಾಪನೆ ಮಾಡಿದ್ದಾರೆ. ಈ ಎಲ್ಲ ಒಂದು ಶಿವಲಿಂಗವನ್ನು ವಿಜಯನಗರ ಸಾಮ್ರಾಜ್ಯ ಟೈಮ್ನಲ್ಲಿ ಮಾಡಿರುವಂಥದ್ದು. ಪ್ರತಿಯೊಂದು ಅದಕ್ಕೆ ಅಂತಲೇ ಒಂದು ಕೊಠಡಿಯನ್ನು ಮಾಡಿ ಶಿವಲಿಂಗವನ್ನು ಸ್ಥಾಪಿಸಿ ಮುಂದುಗಡೆ ನಂದಿಯನ್ನು ಕೂರಿಸಿದ್ದಾರೆ. ಪೂರ್ತಿ ದೇವಸ್ಥಾನದ ಸುತ್ತಲೂ ಇದೆ 36 ಶಿವಲಿಂಗ. ನೋಡ್ತಾ ಇದ್ರೆ ಇದು ವಿಜಯನಗರ ಸಾಮ್ರಾಜ್ಯ ಟೈಮ್ನಲ್ಲಿ ಕಟ್ಟಿಸಿದಂಥ ಗೋಪುರ. ಅದು
ಅದಾದಮೇಲೆ ಮೇನ್ ಗರ್ಭಗುಡಿ ಏನಿದೆ ಅದು ಹೊಯ್ಸಳ ಸಾಮ್ರಾಜ್ಯದಲ್ಲಿ ಕಟ್ಟಿಸಿದಂಥದ್ದು. ಇದು ಈ ಕಡೆ ಹೊಯ್ಸಳರದು, ಆ ಕಡೆದು ವಿಜಯನಗರ ಸಾಮ್ರಾಜ್ಯದ್ದು ಮುಂದುವರೆದ ಭಾಗವನ್ನು ನೀಟಾಗಿ ಕಟ್ಟಿಸಿದ್ದಾರೆ. ಇಲ್ಲಿ ನಾವು ಬಂದರೆ ಇಲ್ಲಿ ಇಂದ್ರಾಕ್ಷಿ ಅಮ್ಮನವರಿದ್ದಾರೆ. ಹಾಗೆಯೇ ವಿಶಾಲಾಕ್ಷಿ ಅಮ್ಮನವರು ಇದ್ದಾರೆ. ಇಂದ್ರಾಕ್ಷಿ ಅಮ್ಮನವರು ಹಾಗೆ ವಿಶಾಲಾಕ್ಷಿ ಅಮ್ಮನವರು. ಇಲ್ಲಿ ನೋಡಿದ್ರು ಶಿವಲಿಂಗ, ಕಣ್ಣಿಗಂತೂ ಹಬ್ಬ. ತುಂಬನೇ ಶಿವಲಿಂಗ ಹಾಗೆ ನಂದಿಯನ್ನು ಕೂರಿಸಿದ್ದಾರೆ. ದೇವಸ್ಥಾನ ಅಂತೂ ತುಂಬ ಅದ್ಭುತವಾಗಿದೆ. ಗುರುಕುಲದಲ್ಲಿ ಗುರುಗಳ ಹತ್ರ ಪಾಠ ಕಲಿತಾ ಇದ್ದಾಗ ಹೊಯ್ಸಳರ ಕಾಲದಕ್ಕಿದ್ದಂಗೆ ಪಾಠ ಹೇಳ್ಕೊಡ್ತಾ ಇದ್ದ ಕಾಲದಲ್ಲಿ ಈ ಇದ್ದಕ್ಕಿದ್ದಂಗೆ ಒಂದು ಹುಲಿ ಬಂದ್ಬಿಡ್ತಂತೆ. ಹುಲಿನ ಸಿಂಹ ಬಂದ್ಬಿಡ್ತಂತೆ. ಆವಾಗ ಇದ್ದಕ್ಕಿದ್ದ ಎಲ್ಲರ ಮೇಲೂ ಎರಗಿದಾಗ ಆಗ ಗುರುಗಳಿಗೆ ಹೋಗಿ ಸಳ ಹೋಗು ಹೊಡಿ ಅಂತ ಅನ್ನಂತೆ. ಅವಾಗ ಸಳ ಅನ್ನೋನು ಹೋಗಿ ಅದನ್ನು ಎದುರಿಸ್ದ ಅಂತ, ಎದುರಿಸಿ ಕೊಂದು ಹಾಕ್ದ. ಇವರೆಲ್ಲರನ್ನು ಕೊಂದು ಹಾಕ್ಬಿಡೋದು. ಅದಕ್ಕೆ ಅದರ ಲಾಂಛನ ಅದು, ಆ ಹುಲಿನ ಕೊಲ್ತಾ ಇರೋದು. ಅಂದರೆ ಹೊಯ್ಸಳರ ಕಾಲದ್ದಿದ್ದು. ಇನ್ನು ಈ ಒಂದು ದೇವಸ್ಥಾನದಲ್ಲಿ 3 ಸುತ್ತು ಪ್ರದಕ್ಷಿಣೆ ಹಾಕಿದ್ರೆ 108 ಪ್ರದಕ್ಷಿಣೆ ಹಾಕಿದಷ್ಟು ಪುಣ್ಯನ ನಾವು ಪಡ್ಕೊಳ್ತೀವಿ. ಹಾಗೆಯೇ ಸಣ್ಣ ಮಕ್ಕಳು ತುಂಬ ರಚ್ಚೆ ಮಾಡ್ತಾ ಇದ್ರೆ ಇಲ್ಲಿ ಬಂದು ಈ ಒಂದು ಗುಡಿಯಲ್ಲಿ ಪೂಜೆಯನ್ನು ಮಾಡಿಸ್ಕೊಂಡೋದ್ರೆ ಮಕ್ಕಳು ರಚ್ಚೆ ಮಾಡೋದನ್ನ ಕಮ್ಮಿ ಮಾಡುತ್ತೆ. ಇವಾಗ ನಾವು ಹೋಗ್ತಾ ಇರೋದು ಕಾವೇರಿ ನದಿ ದಂಡೆಗೆ. ಅಲ್ಲಿ ಮತ್ಸ್ಯ ದೇವತೆಗಳು ಇದ್ದಾರೆ. ಹಾಗಾಗಿ ದೇವರು ಮೀನುಗಳು ಅದನ್ನು ಹಿಡಿಯೋ ಅಂತಿಲ್ಲ, ತಿನ್ನೋ ಅಂತಿಲ್ಲ. ಯಾಕೆಂದರೆ ಅವರೆಲ್ಲ ದೇವತೆಗಳಿಗೆ ಅಗ್ನಿದೇವ ಶಾಪವನ್ನು ಕೊಟ್ಟು ಅವರೆಲ್ಲ ಮತ್ಸ್ಯ ಆಗಿರೋದು, ಮೀನಾಗಿರೋದು. ಇವಾಗ ಅದನ್ನು ನೋಡೋಕ್ಕೆ ಹೋಗೋಣ. ಈ ಒಂದು ವನ್ನಿ ಪುಷ್ಕರಣಿ ತುಂಬಾ ಸುಂದರವಾಗಿದೆ, ತುಂಬಾ ಚೆನ್ನಾಗಿದೆ. ಮಳೆ ತುಂಬ ಜೋರಾಗಿ ಫ್ಲಡ್ ಆಗಿ ನೀರಿನ ಮಟ್ಟ ಎಲ್ಲಿವರೆಗೂ ಬಂದಿತ್ತು ಅಂತ ತೋರಿಸ್ತಾ ಇದ್ದಾರೆ. 61ನಲ್ಲಿ HFL ಹೈ ಫ್ಲಡ್ ಲೆವೆಲ್ ಇಲ್ಲಿವರೆಗೆ ಬಂದಿತ್ತು ನೋಡಿ. ಅದಾದಮೇಲೆ ನಾವು ಮೀನುಗಳಿಗೆ ತಿನ್ನಲಿಕ್ಕೆ ಪುರಿ ಹಾಗೆ ಪಾಪ್ಕಾರ್ನ್, ಕಡಲೆ ಬೀಜ ಎಲ್ಲ ತಗೊಂಡು ಕೆಳಗಡೆ ಹೋದ್ವಿ. ತುಂಬಾ ಚೆನ್ನಾಗಿತ್ತು ನೋಡ್ಲಿಕ್ಕಂತೂ. 2 ಕಣ್ಣು ಸಾಲದು. ಮೀನುಗಳಂತೂ ದಪ್ಪು ತುಂಬಾ ಚೆನ್ನಾಗಿತ್ತು. ಈ ಮಾಹಿತಿ ನಿಮಗೆ ಇಷ್ಟವಾಗಿದ್ದರೆ ದಯವಿಟ್ಟು ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ವಿಡಿಯೋ ಇಷ್ಟ ಆದಲ್ಲಿ ಲೈಕ್ ಮಾಡಿ, ಶೇರ್ ಮಾಡಿ. ನಿಮ್ಮ ಪ್ರಶ್ನೆಗಳನ್ನು ಕಮೆಂಟ್ ಬಾಕ್ಸ್ನಲ್ಲಿ ಕೇಳಿ. ಇಂತಹ ಮತ್ತಷ್ಟು ಆಧ್ಯಾತ್ಮಿಕ ಮತ್ತು ಧಾರ್ಮಿಕ ವಿಷಯಗಳೊಂದಿಗೆ ಮತ್ತೆ ಸಿಗೋಣ. ನಮಸ್ಕಾರ.